ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವರ ಹೆಸರು ಶಶಾಂಕ್ ಅಂತ. ಓದ್ತಿರೋದು PUC, ಮಾಡ್ತಿರೋದು ತಂದೆ ಜೊತೆ ವ್ಯವಸಾಯ. ಇವರ ವ್ಯವಸಾಯ ಪದ್ಧತಿನ ನೋಡಿ ವಿಡಿಯೋ ಮಾಡೋಣ ಅಂತ ಮನೆಗೆ ಹೋದಾಗ ಅವ್ರ ತಂದೆಯವರು ಹೊರಗಡೆ ಎಲ್ಲೋ ಹೋಗಿದ್ರು. ಆಗ ಇದೇ ಶಶಾಂಕ್, ನಾನೇ ತೋರಿಸ್ತೀನಿ, ನನಗೆ ಗೊತ್ತಿರುವಂಥದ್ದನ್ನು ನಾನೇ ಹೇಳ್ತೀನಿ, ಬನ್ನಿ ಅಂಕಲ್ ಅಂತೇಳಿ ಕರ್ಕೊಂಡೋಗಿ ಅವ್ರು ಮಾಡಿರ್ತಕ್ಕಂಥ ಕೃಷಿಯ ಬಗ್ಗೆ ಎಲ್ಲ ತಮಗೆ ಗೊತ್ತಿರೋ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಇವ್ರು ಮಾಡಿರ್ತಕ್ಕಂಥ ಬಹುಬೆಳೆ ಪದ್ಧತಿಯಲ್ಲಿ ಇರುವಂಥ ತೋಟ. ಇಲ್ಲಿ ಬಟರ್ಫ್ರೂಟ್ ಇದೆ, ತೆಂಗಿದೆ, ಬಾಳೆ ಇದೆ, ಇದ್ರ ಜೊತೆಯಲ್ಲಿ ಕೆಲವೊಂದು ಕಡೆ ಟೊಮೊಟೊ ಬೆಳೆನೂ ಕೂಡ ಹಾಕಿದ್ದಾರೆ. ಇಂಥ ಒಂದು ಮಿಶ್ರ ಬೆಳೆ ಪದ್ಧತಿನಲ್ಲಿ ಮಾಡಿರ್ತಕ್ಕಂಥ ಒಂದು ತೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ಅವರು ಯಾವ ರೀತಿ ವ್ಯವಸಾಯ ಮಾಡಿದ್ದಾರೆ, ಅದರಿಂದ ಏನೇನು ಅನುಕೂಲ ಅನಾನುಕೂಲ ಅವ್ರದ್ದೇ ಆದ ಮಾತಿನಲ್ಲಿ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಶಶಾಂಕ್ HY ಅಂತ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನಾನ್ ಬಂದು ಅರಳಕೆರೆ ಗ್ರಾಮ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ದೇವಲಾಪುರ ಹೋಬಳಿ. ನಮ್ ತಂದೆ ಯೋಗೇಶು, ತಾಯಿ ಸರಸ್ವತಿ. ಇಲ್ಲಿ 4 ಎಕರೆ ಜಮೀನ್ ಇದೆ. ಇದರಲ್ಲಿ ಬಟರ್ ಫ್ರೂಟ್ ನಾಟಿ ಮಾಡಿದೀವಿ. ಬಟರ್ ಫ್ರೂಟ್ ಹಾಕಿ ಎಷ್ಟು ದಿನ ಆಯ್ತು ಸರ್? ಸರ್ ಇದು ಹಾಕಿ ಸುಮಾರು 2-2.5 ವರ್ಷ ಆಯ್ತು ಸರ್. 2-2.5 ವರ್ಷ ಆಗಿದೆ ಬಟರ್ ಫ್ರೂಟ್ ಎಲ್ಲ ಹಾಕಿ. ಹ್ಞೂ ಸರ್. ಆಮೇಲೆ ಇದ್ರ ಜೊತೆಲಿ ಬಟರ್ ಫ್ರೂಟ್ ಒಂದೇ ಹಾಕಿದ್ರ, ಇಲ್ಲಿ ಏನೇನ್ ಬೆಳೆ ಬೆಳೆದಿದ್ರಿ ಸರ್? ಸರ್ ಬಟರ್ ಫ್ರೂಟ್ ಹಾಕಿದೀವಿ, ತೆಂಗಿನ ಗಿಡ ಇದೆ, ಮಧ್ಯೆ ಬಾಳೆನೂ ಹಾಕಿದೀವಿ, ವೇಸ್ಟ್ ಆಗ್ಬಾರ್ದು ಭೂಮಿ ಅಂತ ಎಲ್ಲಾನು ಮಾಡಿದೀವಿ ಸರ್. ಎಲ್ಲ ಮಲ್ಟಿ ಕ್ರಾಪ್ಸ್ ಮಾಡಿದಿರಿ? ಹ್ಞೂ ಸರ್, ಎಲ್ಲ ಸಾವಯವ ಕೃಷಿನೇ. ಸಾವಯವ ಕೃಷಿ. ಹ್ಞೂ ಸರ್. ಈಗ ರಾಸಾಯನಿಕ ಗೊಬ್ಬರ ಯಾವ್ದು ಕೊಡಲ್ಲ ನೀವು? ಸರ್ ರಾಸಾಯನಿಕ ಗೊಬ್ಬರ ಯಾವ್ದು ಇಲ್ಲ ಸರ್. ರಾಸಾಯನಿಕ ಗೊಬ್ಬರ ಕೊಟ್ರೆ 6 ವರ್ಷ ಬರೋದು 3 ವರ್ಷಕ್ಕೆ ಹಾಳಾಗ್ಬಿಡ್ತದೆ ಅಂದ್ಬಿಟ್ಟು ಸಾವಯವ ಕೃಷಿನೇ ಮಾಡ್ತೀವಿ. ಹೌದಾ? ಭೂಮಿ ಹಾಳಾಗುತ್ತೆ ಅಂತ? ಭೂಮಿ ಹಾಳಾಗುತ್ತೆ, ಎರೆಹುಳಗಳೆಲ್ಲ ಸಾಯ್ತವೆ, ಹಾಗಾಗಿ ರಾಸಾಯನಿಕ ಗೊಬ್ಬರ ಹಾಕಲ್ಲ ಸರ್. ಏನ್ ಓದ್ತಾ ಇದೀರಿ ಸರ್ ತಾವು? ಸರ್ ನಾನು 2nd ಇಯರ್ ಡಿಗ್ರಿ. ಈಗ ಇಷ್ಟೆಲ್ಲ ಹೇಳ್ತಿರಲ್ಲ, ವ್ಯವಸಾಯ ನೀವೇ ಮಾಡ್ತಿರೋ ಅಥವಾ ನಿಮ್ಮ ತಂದೆಯವ್ರು ಮಾಡ್ತಾರ ಸರ್? ಸರ್ ಇದ್ರ ಬಗ್ಗೆ ನನ್ಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ, ಎಲ್ಲ ನಮ್ ತಂದೆ ಮಾಡೋದು. ಅವ್ರ ಜೊತೆ ನಾವು ಸ್ವಲ್ಪ ಕೆಲಸ ಮಾಡ್ಕೊಂಡು ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ. ಹೌದಾ? ಹ್ಞೂ ಸರ್. ಅದರಿಂದ ಸ್ವಲ್ಪ ಸಾವಯವದ ಬಗ್ಗೆ ತಿಳ್ಕೊಂಡಿದೀವಿ, ಕೃಷಿ ಬಗ್ಗೆ ತಿಳ್ಕೊಂಡಿದ್ದೀರಿ. ಹ್ಞೂ ಸರ್. ಇಲ್ಲಿ ಎಷ್ಟು ಬಟರ್ ಗಿಡಗಳು ಹಾಕಿದಿರಿ ಸರ್ ತಾವು? ಸರ್ ಇಲ್ಲಿ 74 ಹಾಕಿದೀವಿ. ಇನ್ನೊಂದ್ ತೋಟ ಇದೆ, ಅಲ್ಲೊಂದ್ 16 ಹಾಕಿದೀವಿ ಸರ್. ಅದು ಬಿಟ್ಟು ತೆಂಗು ಎಷ್ಟು ಹಾಕಿದ್ರಿ ಸರ್ ತಾವು? ಸರ್ ನಮ್ದು ತೆಂಗು ಒಂದ್ 350-400 ಇದೆ ಸರ್. ಇಲ್ಲೇನೆ? ಇಲ್ಲ ಸರ್, ಇನ್ನೂ ಒಂದ್ ತೋಟ ಇದೆ ಇದೇ ತರ, ಅಲ್ಲಿ ಬರೀ ತೆಂಗು ಇದೆ, ಇನ್ನೂ ನಾಟಿ ಮಾಡಿಲ್ಲ ಇದು. ಅಲ್ಲೂ ಮಾಡೋದಂತ ಪ್ಲಾನ್ ಇದೆ, ಮಾಡ್ಬೇಕು ಮುಂದೆ. ಇಲ್ಲಿ ಇದು ತೆಂಗು ಜೊತೆಗೆ ಇದ್ರ ಜೊತೆ ಬಾಳೆನೂ ಹಾಕೊಂಡಿದೀರಾ ನೀವು? ಹ್ಞೂ ಸರ್, ಬಾಳೆನೂ ಹಾಕೊಂಡಿದೀವಿ. ಬಾಳೆ ಅಂತಂದ್ರೆ ಎಲ್ಲಾನು ಹಾಕಿಲ್ಲ ಸರ್, ಸ್ವಲ್ಪ ಬಾಳೆನೂ ಹಾಕೊಂಡಿದ್ರಿ. ಈ ಮಧ್ಯೆ ಕೆಲವು ಕಡೆ ತೆಂಗು ಬಟರ್ ಫ್ರೂಟ್ ಹಾಕೊಂಡಿದಿರಿ. ಹ್ಞೂ ಸರ್, ತೆಂಗು ಬಟರ್ ಫ್ರೂಟ್ ಹಾಕಿದಿರಿ. ಕೆಲವು ಕಡೆ ಸ್ವಲ್ಪ ಭಾಗದಲ್ಲಿ ಬಾಳೆ ಯಾವ್ದು ಏಲಕ್ಕಿನ ಸರ್ ಇದು? ಹ್ಞೂ ಸರ್, ಎಲ್ಲ ಏಲಕ್ಕಿ. ಈ ಏಲಕ್ಕಿ ಹಾಕಿ ಎಷ್ಟು ದಿನ ಆಯ್ತು ಸರ್? ಸರ್ ಇದು ಹಾಕಿ ಸುಮಾರು 1 ವರ್ಷ ಆಯ್ತು ಸರ್. ಸುಮಾರು 1 ವರ್ಷ ಆಯ್ತು. 1 ವರ್ಷ ಆಯ್ತು. ಚೆನ್ನಾಗಿ ಬರ್ತಾ ಇದೆಯಾ ಫಲ ಸರ್? ಸರ್ ಪರವಾಗಿಲ್ಲ. ಈಗ ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ ಸರ್? ನೀರಿನ ವ್ಯವಸ್ಥೆ ಬೋರ್ ಇದೆ, ಬೋರಿಂದ ನೀರು ಹೊಡಿತೀವಿ ಸರ್. ಬೋರಿನ ವ್ಯವಸ್ಥೆ ಇದು ಮಾಡ್ಕೊಂಡಿದ್ದೀರಾ? ಹ್ಞೂ ಸರ್. ಚೆನ್ನಾಗ್ ಬಂದಿದೆಯಾ ನೀರು? ಹ್ಞೂ ಸರ್, ನೀರು ಚೆನ್ನಾಗಿದೆ, ನೀರಿನ ಬಗ್ಗೆ ಏನು ತೊಂದರೆ ಇಲ್ಲ. 3 ಬೋರ್ ಇದೆ, ಯಾವ್ದು ಬೇಕಾದ್ರೂ ಆನ್ ಮಾಡ್ಕೊಂಡು ಹೊಡಿಬೋದು. ಹೌದಾ? ಎಷ್ಟು ಬಾಳೆ ಮರಗಳಿರ್ಬೋದು ಅಂದಾಜು? ಸರ್ ಇಲ್ಲೊಂದು 150-200 ಇರ್ಬೋದು ಸರ್. 200 ಇರ್ಬೋದು. 200 ಇರ್ಬೋದು. ನೀರ್ಗೇನ್ ತೊಂದರೆ ಇಲ್ಲ ಸರ್? ನೀರ್ಗೇನು ತೊಂದರೆ ಇಲ್ಲ, ಬೋರಲ್ಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ ನೀರು. ಈಗ ಬಟರ್ ಫ್ರೂಟ್ ಹಾಕಿದ್ರಲ್ಲ ಒಳಗಡೆ? ಹ್ಞೂ ಸರ್. ಇದು ಎಷ್ಟು ವರ್ಷದ್ದು ಇರ್ಬೋದು ಅಂದಾಜು? ಸರ್ ಇದು 2 ವರ್ಷ ಆಗಿದೆ ಸರ್, ಅಷ್ಟೇ. 2 ವರ್ಷ ಒಳಗಡೆನೆ. 2.5 ವರ್ಷ ಇರ್ಬೋದು ಅನ್ಸುತ್ತೆ ನನ್ಗೇನು. ಇಲ್ಲ ಸರ್, ಇದು ಲೇಟ್ ಆಗಿ ನೆಟ್ಟಿದ್ದು, ಅವಕ್ಕಿಂತ ಲೇಟ್ ಆಗಿ ನೆಟ್ಟಿದ್ದು.
ಹಾ ಹಾ ಹಾ. ಅದು ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿರೋದಕ್ಕೆ ಚೆನ್ನಾಗಿ ಬೆಳ್ಕೊಂಡೈತೆ. 2 ವರ್ಷಕ್ಕೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆಯಲ್ಲ. ಹ್ಞೂ ಸರ್. ಇದು ನೋಡಿ, ಈಗ ತೆಂಗು ಹಾಕಿದ್ದೀರಾ, ತೆಂಗಿನ ಮಧ್ಯ ಬಾಳೆಗಳು ಹಾಕೊಂಡಿದ್ದೀರಾ, ಆ ಬಾಳೆ ಜೊತೆನಲ್ಲೇ ಬಟರ್ ಫ್ರೂಟ್ ಹಾಕಿದ್ದೀರಾ. ಬಟರ್ ಫ್ರೂಟ್ ಇದೆ. ಸರಿ, ಈ ಬಟರ್ ಫ್ರೂಟ್ ಒಂದೊಂದು ಬಟರ್ ಫ್ರೂಟ್ ಗಿಡಗಳಿಗೆ ಅಂತರ ಎಷ್ಟು ಕೊಟ್ಟಿದ್ದೀರಿ ಸರ್ ತಾವು, ಗ್ಯಾಪ್? ಸರ್ ಸುಮಾರು ಒಂದ 15 ಇಂದ 20 ಅಡಿ ಇದೆ ಸರ್. 15 ರಿಂದ 20 ಅಡಿ ಕೊಟ್ಟಿದ್ದೀರಾ. 20 ಅಡಿ ಕೊಟ್ಟಿದೀವಿ. ತೆಂಗಿನ ಮರದಿಂದ ತೆಂಗಿನ ಮರಕ್ಕೆ ಎಷ್ಟು 30 ಎಷ್ಟು ಕೊಟ್ಟಿರ್ಬೋದು ಸರ್ ಅಂದಾಜು? ಸರ್ ಅದು ಇದು ನಾವು ಅಳತೆ ಮಾಡೇ ನೆಡ್ಲಿಲ್ಲ. ತೆಂಗಿನ ಸಸಿ ಇದ್ವಲ್ಲ, ಅದ್ರದ್ದೆಲ್ಲ ಮಧ್ಯ ಮಾಡಿ, ಅದ್ರ ಎಷ್ಟೆಷ್ಟು ಮಧ್ಯ ಐತೆ ಮಧ್ಯ ಮಾಡಿ ನೆಟ್ಟೋ, ಏನಾವೇನು ಅಳತೆ ಮಾಡ್ಲಿಲ್ಲ. ಹಂಗಾಗಿ ಸ್ಪೇಸ್ ಇದೆ ಸಾಕು. ಅಂದ್ರೆ ಸುಮಾರು ಇದೆ, ಒಂದು 28-30 ಬರುತ್ತೆ. 28-30 ಬರುತ್ತೆ. 30 ಬರ್ಬೋದು. 30 ಬರುತ್ತೆ. ಇದು ಮಧ್ಯದಲ್ಲಿ ಒಂದು ಸಾಲು ಬಾಳೆ ಹಾಕೊಂಡಿದ್ದೀರಿ, ಇನ್ನೊಂದು ಸಾಲು ಬಾಳೆ ಹಾಕೊಂಡಿದ್ದೀರಿ ಸರ್. ಆ ಮಧ್ಯ ಸಾಲು ಬಾಳೆನಲ್ಲಿ ಜೊತೆಗೆ ಬಟರ್ ಫ್ರೂಟ್ಗಳನ್ನ ಹಾಕೊಂಡು ಹೋಗಿದ್ದೀರಾ. ಇದ್ಯಾವ್ದು ನಾಟಿನೋ ಕಸಿನೋ ಸರ್ ಇದು? ಸರ್ ಎಲ್ಲಾ ನಾಟಿ ಸರ್. ಕಸಿ ಎಲ್ಲ ನಾಟಿನೇ? ಎಲ್ಲ ನಾಟಿನೇ ಸರ್. ಎಲ್ಲಿಂದ ತಂದ್ರೆ ತಾವು? ಸರ್ ಇದು ನಮ್ದು ಬೆಂಗಳೂರಲ್ಲೇ ಜ್ಯೂಸ್ ಅಂಗಡಿಗಳಿವೆ. ಅಲ್ಲ ಇದು ಹೇಳಿ ಹೇಳಿ. ಅವರು ಬೀಜ ಕೊಟ್ಟು ಕಳ್ಸಿದ್ರು ನಮ್ ಚಿವಪ್ಪ ಅವರು. ಅವ್ರು ಬೀಜ ಕೊಟ್ಟು ಅದನ್ನ ನಾವು ನಾಟಿ ಮಾಡಿ, ಬೀಜದಿಂದ ನೀವೇ ಸಸಿ ಮಾಡ್ಕೊಂಡು? ನಾವೇ ಸಸಿ ಮಾಡಿ ನಾವೇ ನೆಟ್ಟಿದೀವಿ ಸರ್. ಅಂದ್ರೆ ನೀವೇನು ಹೊರಗಡೆ ಸಸಿ ತಂದಿದ್ದಲ್ಲ? ಇಲ್ಲ ಸರ್, ಹೊರಗಡೆಯಿಂದ ಒಂದ್ ಸಸಿನೂ ತಂದಿದ್ದಲ್ಲ. ನೀವೇ ನರ್ಸರಿ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದೀರಿ, ಸಸಿ ಮಾಡ್ಕೊಂಡು ನೆಟ್ಕೊಂಡಿರ್ತಕ್ಕಂಥದ್ದು. ಹ್ಞೂ ಸರ್. ಎಲ್ಲಿದೆ ಸರ್ ತಮ್ಮದು ಇದು? ಸರ್ ನಮ್ದು ಮಲ್ಲೇಶ್ವರಂ ಮಂತ್ರಿ ಮಾಲ್ ಹತ್ರ ಮೆಜೆಸ್ಟಿಕ್ ರೋಡ್ ಕಾರ್ನರ್ ಅಲ್ಲಿ ಇದೆ ಸರ್. ರಾಜೀವ್ ಗಾಂಧಿ ಸ್ಟ್ಯಾಚು ಆಪೋಸಿಟ್. ಹೌದಾ? ಹ್ಞೂ ಸರ್. ಈ ಭಾಗದಲ್ಲಿ ಬರೀ ಬಟರ್ ಫ್ರೂಟ್ ಮತ್ತೆ ತೆಂಗು? ಹ್ಞೂ ಸರ್, ಇದು ಬಟರ್ ಫ್ರೂಟ್ ಮತ್ತೆ ಬರೀ ತೆಂಗು ಇದೆ ಇಲ್ಲಿ. ಯಾವ ರೀತಿ ಅಲೈನ್ ಮಾಡಿದಿರಿ ನೀವು? 2 ತೆಂಗಿನ ಮಧ್ಯೆ ಹಾಕೊಂಡು ಹೋಗಿದ್ದೀರಾ ಸರ್? ಇದು 2 ತೆಂಗು. ಅದು ನಮ್ಗೆ ಉಳೋಕೆಲ್ಲ ಅನುಕೂಲ ಆಗ್ಲಿ, ಅವು ಗರಿಗಳು ಟಚ್ ಆಗ್ಬಾರ್ದು ಅದಕ್ಕೆ. ಅವೆಲ್ಲ 4 ಸೆಂಟ್ರ್ ಮಾಡಿ ಮಧ್ಯಕ್ಕೆ ನೆಟ್ಟಿದೀವಿ. 4 ಗಿಡಗಳ 4 ತೆಂಗಿನ ಮಧ್ಯೆ ಒಂದೊಂದು ಬಟರ್ ಫ್ರೂಟ್ ಹಾಕಿದೀವಿ. ಈ ರೀತಿ 4 ತೆಂಗಿನ ಮಧ್ಯೆ ಒಂದು ಬಟರ್ ಫ್ರೂಟ್ ಹಾಕೊಂಡಿದ್ದೀರಾ? ಹ್ಞೂ ಸರ್. ಈಗ ಈ ಬಾಳೆಲಿ ಇರ್ತಕ್ಕಂತ ಬಟರ್ ಫ್ರೂಟ್ಗುನು ಈ ಬಟರ್ ಫ್ರೂಟ್ ಗಿಡಕ್ಕೂನು ಎಷ್ಟು ವ್ಯತ್ಯಾಸ ಇದೆ ಸರ್? ಒಂದೇ ಸರಿ ನೆಟ್ರೋ ಅಥವಾ? ಸುಮಾರು ವ್ಯತ್ಯಾಸ ಇದೆ ಸರ್. ಇದೇ ಫಸ್ಟ್ ನೆಟ್ಟಿದ್ದು. ಅದು ಆಮೇಲೆ ನೆಟ್ಟು ಒಂದ್ 6-7 ತಿಂಗಳಾದ್ಮೇಲೆ ನೆಟ್ಟು. ಅದು ಬಾಳೆ ಗುಂಡಿ ತಗ್ಸಿದ್ಮೇಲೆ ತೆಂಗಿನ ಗರಿ, ಹುಲ್ಲು ಏನೇನೆಲ್ಲ ಹಾಕಿ ಗುಂಡಿ ಮುತ್ತು. ಹಂಗಾಗಿ ಸ್ವಲ್ಪ ಅದು ಫಲವತ್ತವಾಗಿದೆ ಸರ್. ಅದು ಅದರಿಂದ ಅದು ಸ್ವಲ್ಪ ಹುಲ್ಸಾಗಿ ಬಂದಿದೆ. ಆಕ್ಚುಲ್ ಆಗಿ ಇದೇ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿರೋದು ಇದಕ್ಕೇನೆ ಸರ್. ಇದಕ್ಕಿಂತಲೂ ಒಂದ್ 6-7 ತಿಂಗಳು ಕಡಿಮೆನೆ ಆಗಿದೆ. ಕಡಿಮೆನೆ ಇದೆ ಅದು. ಆದ್ರೂ ಹುಲ್ಸಾಗಿ ಬಂದಿದೆ ಅಂದ್ರೆ ಅಲ್ಲಿ ನೀವು ಗುಂಡಿ ತೆಗೆದು ಅಲ್ಲೆಲ್ಲ ಸಾವಯವ ವಸ್ತುಗಳನ್ನೆಲ್ಲ ಸೇರಿಸಿದಿರಿ. ಅದು ಅಂದ್ರೆ ಸಾವಯವ ವಸ್ತುಗಳಿಂದನೇ ಚೆನ್ನಾಗಿ ಬಂದಿದೆ ಅದು ಫಲವತ್ತಾಗಿ. ಈಗ ನೀವು ಕೆಮಿಕಲ್ ಗೊಬ್ಬರಗಳನ್ನ ಏನು ಹಾಕೋದಿಲ್ವಾ ಸರ್? ಇಲ್ಲ ಸರ್, ಕೆಮಿಕಲ್ ಗೊಬ್ಬರ ಅನ್ನೋದು ಇಲ್ಲಿವರೆಗೂ ಒಂದ್ ಸ್ವಲ್ಪನೂ ಹಾಕೇ ಇಲ್ಲ. ಏನಿದ್ರು ತಿಪ್ಪೆ ಗೊಬ್ಬರ, ಈ ಗರಿ ಅಷ್ಟೇ. ನೀರು ಗೊಬ್ಬರ ವರ್ಷಕ್ಕೆ ಎಷ್ಟೊತ್ತಿ ಕೊಡ್ತೀರಿ ಸರ್? ವರ್ಷಕ್ಕೆ ಒಂದ್ಸಲ ಕೊಡ್ತೀವಿ ಸರ್. ನವೆಂಬರ್ ಡಿಸೆಂಬರ್ ಪಕ್ಕ. ನವೆಂಬರ್ ಡಿಸೆಂಬರ್ ಒಂದ್ಸರಿ ಕೊಟ್ಬಿಡ್ತೀವಿ. ವರ್ಷಕ್ಕೆ ಒಂದ್ಸರಿ. ಇನ್ ಸೊಪ್ಪು ಹಾಕ್ಬಿಟ್ರೆ ಮುಗೀತು, ಅವ್ರು ರೋಟ್ರಿ ಹೊಡಿತೀವಿ. ಮಧ್ಯ ಮೇವನ್ ಬೆಳೆ ಅವು ಇವು ಸೊಪ್ಪುನ ಗೊಬ್ಬರದ ಗಿಡಗಳನ್ನೆಲ್ಲ ಹಾಕಿ ಏನಾರು ಮಣ್ಣಿಗೆ ಸೇರಿಸಿ ಸರ್. ಅಕ್ಸಣ್ಬು, ಡೈನೇಜು, ಉಳ್ಳಿ ಸೊಪ್ಪು ಹಾಕಿ ಕುರಿ ಮೇಯಿಸ್ತೀವಿ. ಕುರಿವೇ ನಮ್ಮ 40 ಕುರಿ ಮೇಯಿಸ್ಬಿಟ್ಟು ರೋಟ್ರಿ ಹೊಡಿತೀವಿ ಸರ್. ರೋಟ್ರಿ ಹೊಡಿತೀವಿ. ಒಟ್ನಲ್ಲಿ ಮಣ್ಣಿಗೆ ಸೇರಿಸ್ತೀವಿ. ಒಟ್ನಲ್ಲಿ ಸಾವಯವ ಅಂಶ ಸೇರ್ಕೊಳ್ಳಿ ಅಂತ ಹೇಳಿ ಸರ್. ನೀವು ಜೀವಾಮೃತ ಈ ರೀತಿ ಏನು ಘನ ಜೀವಾಮೃತ, ದ್ರವ ಜೀವಾಮೃತ ಇವೆಲ್ಲ ಸಾವಯವದಲ್ಲಿ ಬಿಡ್ತಾರಲ್ಲ, ಅದನ್ನೇನು ನೀವು? ಸರ್ ಅವೇನು ನಾವೇನು ಹಾಕಲ್ಲ ಸರ್. ಹೌದಾ? ನಾವು ಡಾಕ್ಟರ್ ಸಾಯಿಲ್ ಅವೇನು ಯಾವ್ದು ಯೂಸ್ ಮಾಡಿಲ್ಲ ಇನ್ನು. ಬರೀ ನೀವು ನಾಟಿ ಗೊಬ್ಬರ, ನೀರು, ಸೊಪ್ಪು ಅಷ್ಟೇ ಸರ್. ಈ ತರದಲ್ಲಿ ಇದ್ ಮಾಡ್ಕೊಂಡ್ ಬಂದಿದ್ದೀರಿ. ಇನ್ನು ಇದು ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು ನಿಮ್ದು ಬಟರ್ ಫ್ರೂಟ್ ಫಲ ಕೊಡೋದಕ್ಕೆ? ಸರ್ ಇದು ಸುಮಾರು ಇನ್ನು 2-3 ವರ್ಷ ಬೇಕು ಸರ್ ಫಲ ಕೊಡ್ಬೇಕು ಅಂದ್ರೆ. ಇನ್ನು 2-3 ವರ್ಷ? ಅದು ಗಿಡ ಇನ್ನು ಫಲವತ್ತಾಗಿ ಬಂದಿಲ್ಲ. ಫಲವತ್ತಾಗಿ ಬರ್ಬೇಕು, ಹೂವೆಲ್ಲ ಕಚ್ಚಿ ಇನ್ನೊಂದ್ 2-3 ವರ್ಷ ಬೇಕು ಸರ್. ಈ ಗಿಡ ಇನ್ನೊಂದ್ 2 ವರ್ಷದಲ್ಲೇ ಕೊಡ್ಬೋದು. ಈ ಒಳಗಡೆ ಬಾಳೆಯಲ್ಲಿ ಇರ್ತಕ್ಕಂಥ ಗಿಡಗಳು 2 ವರ್ಷದಲ್ಲೇ ಕೊಡ್ತವೆ. 2 ವರ್ಷದಲ್ಲೇ ಕೊಡ್ತದೆ ಅಂತೀರಾ? ಇದು ಯಾವ ಟೈಮಲ್ಲಿ ನೆಟ್ಟಿದ್ದಪ್ಪ ಇದು ಸರ್? ಇದು ಎಲ್ಲ ಇದೇ ಟೈಮಲ್ಲಿ ನೆಟ್ಟಿದೆ ಸರ್. ಇದು ನೆಟ್ಟಿ 3 ವರ್ಷ ಆಯ್ತು. 3 ವರ್ಷ ಆಯ್ತಾ? 3 ವರ್ಷ ಆಯ್ತು ಸರ್. ಈ ವಾರಗಿದೆ
ಇವೇನ್ ನೆಟ್ಟಿದಿರಲ್ಲ, ಇವೇನ್ ನೆಟ್ಟಿದೀವಿ ಎಲ್ಲ ಇದು ಅದಾಗ್ಲೇ ಅದೇ ಅವಧಿಲಿ ನೆಟ್ಟಿರ್ತಕ್ಕಂಥ ಅವಧಿ ನೆಟ್ಟಿರತಕ್ಕದ್ದು. ಅದು ಇದು ತುಂಬಾ ಉಲ್ಸಾಗ್ ಬಂದಿದೆಯಲ್ಲ ಇದು ಮರ. ಸರ್ ಇದು ಫಸ್ಟ್ ಇಲ್ಲೊಂದು ಟ್ರಂಚ್ ಇತ್ತು, ಇದಕ್ಕೆಲ್ಲ ತೋಟದ ಗರಿ ಎಲ್ಲ ತುಂಬ್ತಿದ್ವು, ಅದ್ ಮುಚ್ಚಾಯ್ತು, ಅದಕ್ಕೆ ಇರ್ಲಿ ಅನ್ಬಿಟ್ಟು ನೆಟ್ಟವ್ ಸರ್. ಅಂದ್ರೆ ಅದ್ರದ್ದು ಗೊಬ್ಬರ, ನಾಟಿ ಗೊಬ್ಬರ ಎಲ್ಲ ಒಳಗಡೆ ಗರಿ ಕೊಳ್ತಿದೆಲ್ಲ ಇತ್ತು, ಚೆನ್ನಾಗ್ ಫಲವತ್ತಾಗ್ಬಿಟ್ಟು ಸರ್ ಇದು. ನೋಡಿ ಇದು ಬಹಳ ಅದಕ್ಕಿಂತ ಡಬಲ್ ಬೆಳವಣಿಗೆ ಆಗಿದೆ ಸರ್. ರಾಸಾಯನಿಕ ಗ್ರೋತ್ ಬಹಳ ಚೆನ್ನಾಗಿದೆ ಇದು. ನೋಡಿ ತುಂಬಾ ಚೆನ್ನಾಗಿದೆ ವೆಜಿಟೇಟಿವ್ ಗ್ರೋತ್. ಸಾವಯವ ಕೃಷಿನೇ ಮಾಡ್ಬೇಕು. ಇಲ್ಲ ನೋಡಿ ಇದು ಮಾತ್ರ. ಸರ್ ಇದಕ್ಕೆ ಕಾರಣ ಏನ್ ಹೇಳಿದ್ದು ತಾವು ಈ ತರ ಉಲ್ಸಾಗ್ ಬರೋದಕ್ಕೆ? ಸರ್ ಇದು ತೆಂಗಿನ ಗರಿಯಲ್ಲಿ ಫಸ್ಟ್ ಒಳಗಡೆ ಎಲ್ಲಾನು ಹಾಕಿ ಫಸ್ಟ್ ಇಲ್ಲಿ ಗುಂಡಿ ಇತ್ತು ದೊಡ್ಡದು, ಈ ತೋಟದ ಗರಿ ಎಲ್ಲ ತುಂಬಿ ಗುಂಡಿ ಮುಚ್ಚಿಬಿಟ್ಟಿದ್ದು, ಗುಂಡಿ ಮುಚ್ಚಿದ್ಕೆ ತಂದಿ ಗಿಡ ಆಗ್ತಾವ ಸರ್. ನೆಡ್ಬೇಕಿದ್ರೆ ಅಲ್ಲಿ ಚೆನ್ನಾಗಿ ಕಳ್ತಿತ್ತು, ಎಲ್ಲಾ ಒಳಗಡೆ ಕೊಳ್ತಿ ಗೊಬ್ಬರ ಆಗಿತ್ತು, ಗಿಡ ನಗ್ತಾವ, ಇದಕ್ಕೂ ಒಳ್ಳೆ ಫಲವತ್ತಾಗಿ ಸಿಕ್ತು ಗೊಬ್ಬರ ಎಲ್ಲ, ಹಂಗೆ ಬಲಿಷ್ಠವಾಗಿ ಬೆಳ್ಕೊಂತು ಸರ್. ಅದರಿಂದ ಇದು ಉಲ್ಸಾಗ್ ಬಂದಿದೆ. ಏನ್ ಇದು ಇನ್ನು 2 ವರ್ಷ ಬೇಕಾಗತ್ತಾ? ಸರ್ ಇದು 1-2 ವರ್ಷಕ್ಕೆಲ್ಲ ಬಿಟ್ಬಿಡುತ್ತೆ ಸರ್. ಇದು ಒಳ್ಳೆ ಫಲ ನೀಡ್ತದೆ, ಏನಿಲ್ಲ. ಅಂದಾಜ್ ಬಿಟ್ರೆ ಒಂದೊಂದ್ ಮರ ಎಷ್ಟು ಬಿಡ್ಬೋದಪ್ಪ ಸರ್? ಕಮ್ಮಿ ಅಂದ್ರೆ 40 kgನೇ ಸರ್. 40 kg ಮೇಲೇನೆ ಎಲ್ಲ ಬಿಟ್ರೆ. ಯಾವ್ದೋ ಗಿಡ ಕಂಕ್ರ ಪಂಕ್ರ ಅಂದ್ರೆ ಜಾಸ್ತಿ ಫಲವತ್ತಾಗಿ ಬರ್ದಲೇನೆ ಸಣ್ಣಕ್ಕಿರೋ ಗಿಡಗಳು 20 kg 15 kg ಬಿಡ್ಬೋದು ಅಷ್ಟೇ. ಇವೆಲ್ಲ 50 kg ಮೇಲೇನೆ ಸರ್. ಇದ್ರಲ್ಲಿ ಏನಿದ್ರು 50-60 kg ಕುಯ್ಬೋದು ಸರ್ ಸ್ಟಾರ್ಟಿಂಗ್ ಏನೆ. ಹೌದಾ? ಗಿಡ ಎಲ್ಲ ಒಂದು ಫಲ ಬಿಡ್ತಾ ಇದೆ ಯಾವ್ದೋ ಒಂದ್ ಮರ ಸರ್. ಇಲ್ಲೇ ನಮ್ದು ಇನ್ನೊಂದ್ ಪಕ್ಕ ತೋಟ ಇದೆ, ಅಲ್ಲೊಂದ್ ಆಲೆ ಫಲ ಹುಟ್ಟಿದೆ, ಹೂವನು ಕಟ್ಟಿದೆ ಸರ್. ಅಲ್ಲಿ ಹೋಗಿ ನೋಡೋದು ಇದೆಯಾ ಅಲ್ಲಿ ಈಗ? ಸರ್ ಬನ್ನಿ ಅಲ್ವಾ. ಈಗ ಈ ಪ್ಲಾಟ್ ಅಲ್ಲಿ ಎಷ್ಟು ಹಾಕಿದಿರಪ್ಪ ನೀವು ಬಟರ್ ಫ್ರೂಟ್? ಸರ್ ಇದ್ರಲ್ಲಿ ಒಂದ್ 10-12 ಇರ್ಬೋದು ಸರ್. ಒಂದ್ 12 ಹಾಕಿದಿರ? 12 ಇರ್ಬೋದು. ಏನಿಲ್ಲ ಒಂದ್ ಅರ್ಧ ಎಕರೆ ಜಾಗ ಇದೆಯಾ? ಹ್ಞೂ ಸರ್, ಇದು 20 ಗುಂಟೆ ಜಾಗ ಅಷ್ಟೇ. ಅರ್ಧ ಎಕರೆ ಇದೆ. ಈಗ ಇಲ್ಲೆಲ್ಲ ನೀವು ಇದಾಕಿದಿರಲ್ಲ ಟೊಮೊಟೊ ಸಸಿಗಳನ್ನ? ಹ್ಞೂ ಸರ್, ಟೊಮೊಟೊ ಎಲ್ಲ ಕಟಾವ್ ಆಯ್ತಾ? ಸರ್ ಇದೆಲ್ಲ ಕಟಾವ್ ಆಯ್ತು. ಇದು ಕಟಾವ್ ಆಗಿದೆ. ಇನ್ನೊಂದ್ 2 ಸಲ ಬಿಡಿಸ್ಬಿಟ್ಟು ಗಿಡ ಎಲ್ಲ ಕುಯ್ದು ಉಳ್ಮೆ ಮಾಡೋದೇ ಸರ್. ಈಗ ಕಟಾವ್ ಎಲ್ಲ ಆಗಿದೆ, ಕಿತ್ತಾಕ್ಬೇಕು ಈಗ ಇದನ್ನ? ಹ್ಞೂ ಸರ್, ಕಿತ್ತಾಕ್ಬೇಕು ಟೊಮೊಟೊ ಬೆಳೆನ. ಈಗ ನೀವು ತೆಂಗಿನ ಮಧ್ಯದಲ್ಲಿ ನೀವು ಟೊಮೊಟೊ ಹಾಕೊಂಡಿದ್ರಿ ಮಾಡಿ? ಟೊಮೊಟೊ ಹಾಕೊಂಡಿದೀವಿ. ಅದ್ರ ಮಧ್ಯೆ ಈ ತೆಂಗಿನ ಮಧ್ಯದಲ್ಲಿ ನೀವು ಬಟರ್ ಫ್ರೂಟ್ ಹಾಕೊಂಡ್ ಹೋಗಿದ್ರಿ ಈಗ? ಹ್ಞೂ ಸರ್, ಇದು 4 ತೆಂಗಿನ ಮಧ್ಯ ಬಟರ್ ಫ್ರೂಟ್ ಹಾಕಿದೀವಿ. ಇಲ್ಲೂ ಬಟರ್ ಫ್ರೂಟ್ ಹಾಕಿದ್ದೀರಾ? ಇದೆಲ್ಲ ಎಷ್ಟು ವರ್ಷ ಆಯ್ತಪ್ಪ ಬಟರ್ ಫ್ರೂಟ್ ಹಾಕಿದ್ದು? ಸರ್ ಇದು 2.5-3 ವರ್ಷ ಆಗಿರ್ಬೋದು ಸರ್. ಇದು ಇದರಲ್ಲಿ ಒಂದ್ ಮಾತ್ರ 7 ವರ್ಷ ಆಗಿದೆ. ಇದು ಯಾವ್ದು? ಅದು ಫಸ್ಟ್ ಒಂದ್ ಐತಲ್ಲ, ಅದು 7 ವರ್ಷ ಆಗಿದೆ. ಅದು 7 ವರ್ಷ ಆಗಿದೆಯಾ? ಹ್ಞೂ ಸರ್, ಅದು 7 ವರ್ಷ ಆಗಿದೆ. ಅದಾಲೆ 2 ಸಲ ಫಲ ನೀಡಿದೆ ಸರ್. ಅದು ಇದು 2 ಸರಿ ಫಲ ಕೊಟ್ಟಿದ್ಯಾ? ಫಲ ಕೊಟ್ಟಿದೆ. ಈಗ ಮತ್ತೆ ಹೂವು ಆಗೈತೆ ನೋಡಿ. ಇದು 2 ಸರಿ ಆಲೆ ಫಲ ಕೊಟ್ಟಿದೆ. 2 ಸರಿ ಅಂದ್ರೆ ವರ್ಷಕ್ಕೊಂದ್ ಫಲ ಅಲ್ವಾ? ವರ್ಷಕ್ಕೊಂದೇ ಫಲ ಸರ್. ಎಷ್ಟು ಕೊಟ್ಟಿದ್ಯಪ್ಪ ಇದು? ಸರ್ ಇದು 45 kg ಇಂದ 50 kg ಕೊಟ್ಟಿದೆ ಸರ್ ಸರಿಗೆ. ಫಸ್ಟ್ ಒಂದ್ 40 ಕೊಟ್ಟಿತ್ತು, ಈ ಸಲ ಒಂದ್ 40-50 ಕೊಡ್ತು ಸರ್. ಹೌದಾ? ಹ್ಞೂ ಸರ್. ಸದ್ಯಕ್ಕೆ ಇದೊಂದೇ ಬರ್ತಾ ಇರೋದು? ಸರ್ ಒಂದೇ ಬರ್ತಾ ಇರೋದು. ಈಗ ಇದು ಆಲೆ 7 ವರ್ಷ ಆಗೈತೆ. ಫಸ್ಟ್ ಒಂದು ಸ್ಟಾರ್ಟಿಂಗ್. ಬೇರೆ ಎಲ್ಲ ಯಾಕೆ ಬರ್ತಾ ಇಲ್ಲ? ಅದಿನ್ನೂ ಏಜ್ ಆಗಿಲ್ಲ ಅಂತ ಸರ್. ಇದು 7 ವರ್ಷ ಆಗೈತೆ, ನೆಟ್ಟಿ ಇದು 3 ವರ್ಷ ಆಗೈತೆ. 3 ವರ್ಷನಾ? ಸರ್ ಆಲೆ ನೋಡಿ, ಅದು 7 ವರ್ಷ ಆಗಿದ್ರು ಇದಕ್ಕಿಂತ ಈ 3 ವರ್ಷದ ಉಲ್ಸಾಗ್ ಕಾಣುತ್ತೆ. ಸರ್ ಇದು ಅದೊಂದ್ರೆ ಸ್ಟಾರ್ಟಿಂಗ್ ಅದಕ್ಕೆ ಗುಂಡಿ ತೆಗಿಲಿಲ್ಲ, ಗೊಬ್ಬರ ಹಾಕ್ಲಿಲ್ಲ ಸರ್, ನಾಟಿ ಗೊಬ್ಬರ ಹಾಕ್ಲಿಲ್ಲ. ಕೈಯಲ್ಲಿ ಮಂಡಿ ಉದ್ದ ಗುಂಡಿ ತೆಗ್ದೋ ನೆಟ್ಟೋ ಸರ್, ಅಷ್ಟೇ. ಅದು ಹೌದಾ? ನೋಡದ ನಮ್ ಭೂಮಿಗೆ ಹೆಂಗ್ ಬರುತ್ತೆ ಅಂತ. ಫಸ್ಟ್ ನೋಡೋಣ ಅಂತ ಸ್ಯಾಂಪಲ್ ಹಾಕಿ ಪರೀಕ್ಷೆ ಮಾಡಿ ನೋಡಿದ್ರೆ? ಹ್ಞೂ ಸರ್. ಈಗ 2 ಸರಿನೂ 50, ಸುಮಾರು 50 ಹತ್ತತ್ರ ಕೊಟ್ಟಿದೆ ಸರ್. ಅದು ಎಲ್ಲಿ ಮಾರಿದ್ರಿ ಸರ್ ತಾವು? ಸರ್ ಇದು 2 ಸಲಿನೂ ನಮ್ದೇ ಜ್ಯೂಸ್ ಅಂಗಡಿ ಇದೆ ಬೆಂಗಳೂರಲ್ಲಿ. ನಮ್ ಜ್ಯೂಸ್ ಅಂಗಡಿಗೆ ಆಯ್ತು ಸರ್. ಅದು ನಿಮ್ ಜ್ಯೂಸ್ ಅಂಗಡಿಗೆ ಆಯ್ತು, ನಮ್ಮಲ್ಲೇ ಬಳಸ್ಕೊಂಡ ಸರ್. ಈಗ ನೀವು ಇಲ್ಲಿ ಬೆಳೆ ಬಂದ್ರು ಕೂಡ ನೀವೇನ್ ಯಾರು ಹೊರಗಡೆ ಮಾರಾಟ ಮಾಡುವಂತ ಸಂದರ್ಭ? ಸರ್ ಇದು ಇಲ್ಲ ಸರ್, ಅವಶ್ಯಕತೆ ಮಾರಲೇಬೇಕು. ಎಲ್ಲ ಒಂದೇ ಸಲ ಸೀಸನ್ ಬಂದ್ಬಿಡುತ್ತೆ. ಒಂದೇ ಸರಿ ಅಂದ್ರೆ ಅವರು ಜ್ಯೂಸ್ ಅಂಗಡಿ ಅಂದ್ರೆ ನಮ್ ಚಿಕ್ಕಪ್ಪರ್ಗ್ ಬೇಜಾನ್ ಜನ ಪರಿಚಯ ಇರ್ತಾರೆ. ನಾವ್ ಮಾರ್ಕೆಟಿಂಗ್ ಏನ್ ಮಾಡಲ್ಲ, ಅವ್ರಿಗೆಲ್ಲ ಅವ್ರ ಹ್ಯಾಂಡ್ ಅವರದು. ಅವ್ರಿಗೆ ತಲುಪಿಸ್ತೀವಿ, ಅವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್ ಬೇರೆ ಬೇರೆ ಅಂಗಡಿಗಳಿಗೆ. ಇಷ್ಟಿಷ್ಟು ಬೇಕು ಅಂತ ಆರ್ಡರ್ ಹೇಳ್ತಾರೆ, ಕೊಟ್ಟು ಕಳಿಸ್ತೀವಿ ಅಷ್ಟೇ. ಒಟ್ನಲ್ಲಿ
ನಿಮಗೆ ಉಪಯೋಗಕ್ಕೆ ಜಾಸ್ತಿ ಬಳಕೆ ಆಗುತ್ತೆ. ಎಷ್ಟು ದಿನ ಇಡ್ಬೋದು? ಕೀಪಿಂಗ್ ಕ್ವಾಲಿಟಿ ಎಷ್ಟು ದಿನ ಬರುತ್ತೆ? ಒಂದ್ ಹಣ್ಣನ್ನ ಎಷ್ಟು ದಿನ ಇಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ? ಸರ್ ಅದು ಕಿತ್ ಮೇಲೆ 3-4 ದಿನ ಇರುತ್ತೆ ಸರ್. ಅದು ಹಣ್ಣಾಗ್ಬಿಡುತ್ತೆ. ಹಣ್ಣಾಗಿನೂ 1 ವಾರ ಇರುತ್ತೆ. 4 ದಿನಕ್ಕೆ ಹಣ್ಣಾಗ್ಬಿಡುತ್ತೆ ಸರ್. ಗಿಡದಲ್ಲಿದ್ರೆ ಎರಡು ಒಂದ್ ದಿನಕ್ಕೆ 2 ಹಣ್ಣಾಗ ಅದೇ ಕೆಳಗಡೆ ಬೀಳುತ್ತೆ. ಸರ್ ಇದು ಬೀಳ್ತಾನೆ ಹಣ್ಣಾಗಿ ಕೆಳಗಡೆ ಬಿದ್ಮೇಲೆ ಅಥವಾ ನೀವು ಕಿತ್ತ ಮೇಲೆ ಹಣ್ಣಿಗೆ ಬಂದಿರುವಂತ ಕಾಯಿನ ಕಿತ್ತ ಮೇಲೆ ಸರ್ ಎಷ್ಟು ದಿನ ಇಟ್ಕೋಬಹುದು ಮ್ಯಾಕ್ಸಿಮಮ್ ಅಮ್ಮ ಅಂದ್ರೆ? ಸೊ 1 ವಾರ ಗಂಟೆ ಇಡ್ಬೋದು ಸರ್. 1 ವಾರ ತನಕ? 1 ವಾರ ತನಕ ಇಡ್ಬೋದು. 1 ವಾರದ ತನಕ. ಹೌದು, 1 ವಾರ ಇಡ್ಬೋದು, ಅದಕ್ಕಿಂತ ಆಗಲ್ಲ. ಅದು ಒಳಗಡೆ ಬ್ಲಾಕ್ ಆಗ್ಬಿಡುತ್ತೆ ಸರ್. ಫುಲ್ ಹಣ್ಣಾದಾಗ ಬ್ಲಾಕ್ ಆಗ್ಬಿಡುತ್ತೆ, ಹಣ್ಣು ಹಾಳಾಗೋಗುತ್ತೆ. ಸರಿ ಸರಿ. ಕಟಾವೆಲ್ಲ ಮುಗ್ದೋಗಿ ಈಗ ಕಿತ್ತಾಕುವಂತ ಕಾಲ ಇದು ಸರ್. ನಾಳೆ ಇನ್ನೊಂದ್ ಸ್ವಲ್ಪ ಹಣ್ಣಿರೋದೆಲ್ಲ ಯಾವ್ದು ಇದು? ಟೊಮೆಟೊ ಇದು ಸರ್? ಇದು ಯೋಗಿ ಸೀಡ್ಸ್. ಯೋಗಿ 35 ಇದು? ಯೋಗಿ 35 ಸೀಡ್ಸ್ ಸರ್. ಸೀಡ್ಸ್. ಸರಿ, ಯೋಗಿ 35 ಮೇಲೆ ಈ ಸರಿ ರೇಟ್ ಸಿಕ್ತಾ ಏನಾದ್ರು? ಸರ್ ಪರವಾಗಿಲ್ಲ ಸರ್. 600-500 ಹಂಗೆಲ್ಲ ಸಿಕ್ತು ಸರ್ ರೇಟ್ಗೆ. 600-500 ಹಂಗ್ ಸಿಕ್ತು? 500-600 ಹಂಗ್ ಸಿಕ್ತು ಸರ್. ಅಲ್ಲ, ಈಲ್ಡ್ ಚೆನ್ನಾಗ್ ಬಂತ ಯೋಗಿ 35? ಸರ್ ಅದು ತೋಟ ವೆದರ್ ಇತ್ತಲ್ಲ, ಅದಕ್ಕೆ ನೀಟಾಗಿ ಬಿಸಿಲು ಕೊಡ್ಲಿಲ್ಲ, ಹಾಗಾಗಿ ಗಿಡ ಬರ್ಲಿಲ್ಲ ಸರ್ ಇದು. ಸರ್ ಅಂದ್ರೆ ನೀವು ಹಾಕಿದಕ್ಕೇನು ಮೋಸ ಆಗ್ಲಿಲ್ಲ? ಹಾಕಿದಕ್ಕೇನು ಮೋಸ ಆಗ್ಲಿಲ್ಲ ಸರ್. ಬಂಡವಾಳದಿಂದ 25-30 ಅಮೌಂಟ್ ಬಂತು ಸರ್. ಯೋಗಿ 35 ಸೀಡ್ಸ್ ಈಗೆಲ್ಲ ಒಮ್ಮೆಗೆ ಕಿತ್ತಾಕ್ಬೇಕು ಇದನ್ನೆಲ್ಲ. ಸರ್ ಮತ್ತೆ ಇಲ್ಲೇನ್ ಹಾಕ್ತೀರಾ ನೀವು ಬೆಳೆ? ಸರ್ ಮತ್ತೆ ಭೂಮಿ ಕಾಯಿಸ್ಬೇಕು ಸರ್. 3 ತಿಂಗಳು 2 ತಿಂಗಳು ಮತ್ತೆ ಬೆಳೆ ಮಾಡಿದ್ರೆ ಅದ್ ಬೆಳೆ ಬರಲ್ಲ. ಸಡನ್ ಆಗಿ ಬೆಳೆ ಮಾಡಕ್ ಆಗಲ್ಲ. ರೋಟ್ರಿ ಹೊಡೆದಿ ಹೊಲ 1-2 ತಿಂಗಳೆಲ್ಲ ಕಾಯ್ದ್ಮೇಲೆ ಅವಾಗ ಸೀಸನ್ ಏನ್ ಅನುಕೂಲ ಇರುತ್ತೋ ಆ ಬೆಳೆ ಮಾಡ್ತೀವಿ ಸರ್. ಇಲ್ಲೇನು ಇದು ಬೀನಿಸ್ ಹಾಕಿದೀರಾ? ಸರ್ ಇದು ಸ್ಪೇಸ್ ಇತ್ತು, ಮನೆಗ್ ತರಕಾರಿ ಆಗ್ಲಿ ಅಂತ ಬೀನಿಸ್ ನೆಟ್ಕೊಂಡ ಸರ್. ಹಂಗೇನೆ ಎಲ್ಲ ಬೀನಿಸ್ ಹಾಕೊಂಡಿದೀರಾ ಈ ಸಾಲು? ಬೀನಿಸ್ ಹಾಕೊಂಡಿದೀರಾ? ಏನ್ ಮನೆಗೆ ತರಕಾರಿ ಮನೆಗೆ ಫಲ ಬಿಟ್ಟಿದೆ ಬೀನ್ಸು? ಪರವಾಗಿಲ್ಲ ಸರ್, ಫಲ ಕಚ್ಚಿದೆ. ತೋರ್ಸಿ ಅದು. ಕರೆಕ್ಟ್. ಚೆನ್ನಾಗಿ ಬೀನ್ಸು ಫಲ ಬಂದಿದೆ. ಸರ್. ಈ ತೆಂಗಿನ ಮರಗಳೆಲ್ಲ ಫಲ ಚೆನ್ನಾಗಿ ಬರ್ತಾ ಇದೆನಪ್ಪ ಇವು? ಸರ್ ಫಲ ಈಗ ನೀವು ಬಹುಬೆಳೆ ಪದ್ಧತಿನಲ್ಲಿ ಎಲ್ಲಾ ಬೆಳೆನೂ ಮಿಶ್ರ ಬೆಳೆ ಆಗಿ ಹಾಕಿದಿರಲ್ಲ ನೀವು ಸರ್, ಅದರಿಂದ ಏನಾದ್ರು ತೆಂಗಿನ ಫಲ ಏನಾದ್ರು ಕಡಿಮೆ ಆಗುತ್ತಾ ಸರ್? ಅದು ಅದ್ರಿಂದಾನು ಸ್ವಲ್ಪ ಎಫೆಕ್ಟ್ ಇದೆ. ಅಲ್ಲಿ ಆ ತೋಟದಲ್ಲಿ ಹೋದ್ರೆ ನೋಡಿದ್ರೆ ಫಲ ಇದೆ, ಇನ್ ನೋಡಿ ಇಲ್ಲಿ ಫಲ ಕತ್ತೆ ಅಲ್ಲ, ಎಲ್ಲ ಹಳ್ಳಿ ಉದುರೈತೈತೆ. ಇದು ಕಾರಣ ಅಂತಂದ್ರೆ ಇದಕ್ಕೆ ಡ್ರಿಪ್ ಗೊಬ್ಬರ ಕೊಡ್ತೀವಿ, ಸೀಮೆ ಗೊಬ್ಬರ, ಆದ್ರಿಂದ ಹಳ್ಳಿ ಉದುರೋದು. ತೆಂಗಿನ ಫಲ ಇಲ್ಲಿ ಸೀಮೆ ಗೊಬ್ಬರ ಕೊಡ್ತೀವಿ. ಸೀಮೆ ಗೊಬ್ಬರ ಕೊಟ್ಟಿದೀವಿ ಸರ್. ಇದು ಕೊಟ್ಟಿದೀವಿ ಈ ಪ್ಲಾಟ್ಗೆ. ಅಲ್ಲಿ ಸಾವಯವ ಸರ್. ಇಲ್ಲಿ ಬೆಳೆ ಬೆಳಿತೀವಿ ಅಂದ್ಮೇಲೆ ಸೀಮೆ ಗೊಬ್ಬರ ಕೊಡ್ಲೇಬೇಕು. ಇಲ್ಲಿ ನೀವು ಟೊಮೆಟೊ ಬೆಳಿತೀರಿ ಅಂದ್ರೆ ನೀವು ಸೀಮೆ ಗೊಬ್ಬರ ಕೊಡ್ಲೇಬೇಕು. ಹಾಗಾಗಿ ನೋಡಿ ಸರ್, ತೆಂಗಿನ ಗಿಡ ಫಲನೇ ಇಲ್ಲ, ಸುಮ್ನೆ ಬೆಳ್ಕೊಂಡ್ ಐತೈತೆ ಅದು. ಅವೆಲ್ಲ ಸೇಮ್ ಒಂದೇ ಸರಿ ನೆಟ್ಟಿದ್ದು. ಇವ್ ಹಾಲು ಎಷ್ಟು ಉದ್ದ ಐತೆ ಅಂದ್ರೆ ನೀವ್ ಹೇಳೋದು ಇದನ್ನ ಹಾಕಿದ್ರೆ ಸಾವಯವ ಮೂಲಕ ಮಾಡಿದ್ರೆ ಬೆಳೆ ಚೆನ್ನಾಗತ್ತೆ ಸರ್. ಬೆಳೆ ಗೊಬ್ಬರ ಕೊಟ್ಟಾಗ ತೆಂಗು ಅಷ್ಟು ಚೆನ್ನಾಗಿ ಬರುದಿಲ್ಲ. ಇಲ್ಲ ಸರ್, ಅಷ್ಟು ಏನೋ ನಮ್ ಕಂಡಂಗೆ ಸೀಮೆ ಗೊಬ್ಬರ ಹಾಕೋದಿನೇ ಸರ್ ಹಳ್ಳಿ ಎಲ್ಲ ಉದುರೈತೈತೆ. ಕಾಯಿಗಳು ಕಚ್ತಾ ಇಲ್ಲ, ಉದುರೈತೈತೆ ಈಚೆಲ್ಲ. ಸರಿಯಪ್ಪ, ಆಯ್ತಪ್ಪ, ಧನ್ಯವಾದಗಳು. ಸರಿ. ಥ್ಯಾಂಕ್ಸ್.